नमस्ते जी, माध्यम मित्रों को सभी को नमस्कार। ये जो हम आज विषय मिला से हम यहाँ जिलाधिकारी को एक रिक्वेस्ट लेटर देने आए हैं। कई को बोले तो वो एक हफ्ते और एक महीने के अंदर तो हमारे डिपार्टमेंट के तरफ से कोई अन्य समझने वालों को ना समझने वालों को थोड़ा पेपर में वगैरह में क्या तो कैसा बोल रहा है वो पैसा वो हमारे डिपार्टमेंट के भ्रष्टाचार कर रहे हैं, वही कर रहे गलत कर रहे, तो ऐसा बोल रहे वो कुछ भी नहीं है। वो हमारा कौन बोल रहा है वो हम नहीं मालूम है। वो ऐसा पेपर में आ रहा है, पेपर में आ रहा है मीडिया वो हमारा जिले को आया तो हमारा डीडी के बारे में बोल रहे हैं, हमारे इलाके के बारे में जॉब करने वाले को बोल रहे हैं, हमारे सब मिले मेरे चार करोड़ मिले पालक वो भ्रष्ट है, वैसे से बोल रहे हैं। वैसे से कुछ भी नहीं। क्या तो आपको अच्छा लेना है तो, नहीं तो सच आपको होना है तो आपको आके ले सकते हैं वहाँ किसी का हासिल का आके आप क्या सच्चा है क्या बुरा है वो ले सकते हैं। इसीलिए हम क्या कर रहे हैं हम क्या मनवी करते हैं, डीसी मैडम को वो मनवी देकर आ रहा है हमारा डिपार्टमेंट के तरफ से कोई भी ऐसा नहीं करे, भ्रष्टाचार में नहीं पार्टिसिपेट नहीं हुआ तो इस तरफ बोल रहे हैं सर। इत्तीಚೆಗೆ ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ವಸತಿ ನಿಲಯಗಳಿಗೆ ಕೆಲವು ಬಾಹ್ಯ ಒತ್ತಡ ಗುಂಪುಗಳು ಮತ್ತು ಕೆಲವು ವ್ಯಕ್ತಿಗಳು ಏನಪ್ಪಾ ಅಂದ್ರೆ ನಮ್ಮ ಮೇಲಧಿಕಾರಿಗಳ ಅನುಮತಿ ಇಲ್ಲದೆ ಪ್ರವೇಶಿಸಿ ನಮ್ಮ ಗಮನಕ್ಕಿಲ್ಲಾರದಂತೆ ಏನಪ್ಪಾ ಅಂದ್ರೆ ಕೆಲವರು ಫೋಟೋಗಳನ್ನು ಛಾಯಾಚಿತ್ರಗಳನ್ನು ವಿಡಿಯೋಗಳನ್ನು ಮಾಡಿಕೊಂಡು ಅದು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ। ಆದ್ರೆ ನಮ್ಮಲ್ಲಿ ಅಂತರದ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ। ಏನಪ್ಪಾ ಅಂತಂದ್ರೆ ಆ ತರ ಸಮಸ್ಯೆ ಇದ್ರೆ ನಮಗೆ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳೇ ಬಿಡುವುದಿಲ್ಲ। ಯಾಕಂದ್ರೆ ನಮ್ಮಲ್ಲಿ ಸ್ನಾತಕೋತ್ತರ ನಂತರ ಏನಪ್ಪಾ ಅಂದ್ರೆ ಪದವಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವೃತ್ತಿಪರ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದಾರ। ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಏನಪ್ಪಾ ಅಂತಂದ್ರೆ ತಿಳಿಲಾರದಂತ ವಿದ್ಯಾರ್ಥಿಗಳಂತೂ ಯಾರು ಇಲ್ಲ। ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ। ಯಾವುದೇ ರೀತಿ ಸಮಸ್ಯೆ ಇದ್ರೆ ಅವ್ರು ತಕ್ಷಣ ಏನಪ್ಪಾ ಅಂದ್ರೆ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, CS ಆಗಿರ್ಬೋದು, ತಹಶೀಲ್ದಾರ್ಗಾಗಿರ್ಬೋದು ಮನೆಗೆ ಕೊಡೋಷ್ಟು ಆತ್ಮಸ್ಥೈರ್ಯನೂ ಅವರಲ್ಲಿದೆ। ಆದ್ರೆ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳೇ ಇಲ್ಲ। ಯಾಕಂದ್ರೆ ಎಷ್ಟೋ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ಕೆಲವು ಬಾಹ್ಯ ಒತ್ತಡದ ಗುಂಪುಗಳು ಏನಪ್ಪಾ ಅಂದ್ರೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ। ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ, ಅಲ್ಲಿ ವಸತಿ ನಿಲಯದಲ್ಲಿ ಸರಿಯಾಗಿ ಊಟ ಹಾಕೋದಿಲ್ಲ, ಏನಪ್ಪಾ ಅಂದ್ರೆ ಸ್ವಚ್ಛತೆ ಇರೋದಿಲ್ಲ ಅಂತ। ಬಟ್ ಎಷ್ಟೋ ಸಮಿತಿಗಳು ಬಂದ್ ಏನಪ್ಪಾ ಅಂದ್ರೆ ತನಿಖೆ ಮಾಡ್ಕೊಂಡು ಹೋಗಿದ್ದಾರೆ, ಉತ್ತಮ ಗುಣಮಟ್ಟದ ಆಹಾರ ಅಂತ ವರದಿ ಬಂದಿದೆ। ಅವ್ರ ಹತ್ರ ಯಾವುದೇ ದಾಖಲೆಗಳು ಇಲ್ಲ, ಆದ್ರೆ ಏನಪ್ಪಾ ಅಂದ್ರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ। ನಾವೇನಿಲ್ಲ ನಮ್ಮಲ್ಲಿ ಆಗ್ರಹ ಅಂದ್ರೆ ಇದು ಅವ್ರು ಮಾಡಿರ್ತಕ್ಕಂಥ ಸುಳ್ಳು ಅಂತ ಆಗ್ರಹ ಮಾಡ್ತಾ ಇದೀವಿ ಸರ್, ಅಷ್ಟೇ ಮತ್ತೇನಿಲ್ಲ।